ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಚಾನಲ್ಗೆ. ಇವತ್ತು ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋ ಒಂದು ಪೂಜಾ ವಿಧಿವಿಧಾನ 16 ಶುಕ್ರವಾರ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಇದು ಸೇಮ್ ವೈಭವ್ ಮಹಾಲಕ್ಷ್ಮಿ ಪೂಜೆ ಅಂತ ನಾವು ಮಾಡ್ತೀವಲ್ಲ, ಅದೇ ರೀತಿಯಲ್ಲೇ ಇರುತ್ತೆ. ಬಟ್ ವೈಭವ್ ಮಹಾಲಕ್ಷ್ಮಿಯ ಬುಕ್ಕನ್ನು ಇಲ್ಲಿ ಓದ್ತಾ ಇಲ್ಲ. ಜಸ್ಟ್ ನಾವು ಇಲ್ಲಿ 16 ಶುಕ್ರವಾರ ಯಾವ ರೀತಿ ಸಂಕಲ್ಪ ಮಾಡ್ಕೊಂಡು, ಫಸ್ಟ್ನೇ ಶುಕ್ರವಾರ ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತೀವೋ 16 ಶುಕ್ರವಾರನೂ ನಮ್ಗೆ ಒಂದೇ ಸಂಕಲ್ಪ ಬರಲ್ಲ ಇರಬೇಕಾಗುತ್ತೆ. ನಾವು ಈ ಶುಕ್ರವಾರ ಒಂದು ಸಂಕಲ್ಪ ಮಾಡಿಕೊಂಡು ನಾಳೆ ಇನ್ನೊಂದು ಸಂಕಲ್ಪ ಮಾಡಿಕೊಂಡ್ರೆ ಅದು ಫಲ ಸಿಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಮೊದಲನೇ ಶುಕ್ರವಾರ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತೀರೋ, ಯಾವ ವಿಷಯದ ಬಗ್ಗೆ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೇ ಇರಬೇಕು ಕೊನೆಯವರೆಗೂ ನಿಮ್ಮ ಒಂದು ಸಂಕಲ್ಪ ಬಲ ಅನ್ನೋದು. ಇವಾಗ ಪೂಜೆ ವಿಧಾನ ಯಾವ ರೀತಿ ಅಂತಂದ್ಬಿಟ್ಟು ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲಿ ಅಮಾವಾಸ್ಯೆ ಸ್ಟಾರ್ಟ್ ಆಗಬೇಕು. ನೀವು ಯಾವ ಶುಕ್ರವಾರ ಸ್ಟಾರ್ಟ್ ಮಾಡ್ತೀರೋ ಆ ಶುಕ್ರವಾರ ಅಮಾವಾಸ್ಯೆ ಇರಬೇಕು. ಅಂಥ ಶುಕ್ರವಾರ ಯಾವ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ಬಿಟ್ಟು ನೀವು ಫಸ್ಟು ಕ್ಯಾಲೆಂಡರ್ ನೋಡಿಕೊಂಡು ಐಡೆಂಟಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಅಮಾವಾಸ್ಯೆ ದಿನ ಶುಕ್ರವಾರ ಬರೋ ಒಂದು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಆವತ್ತಿಂದ ನೀವು ಕಂಟಿನ್ಯೂ ಆಗಿ ಮಾಡ್ಬೋದು. ಇಲ್ಲ ನಮಗೆ ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ ಇದೆ, ಮಾಡೋಕ್ಕಾಗಲ್ಲ ಅನ್ನೋರು ಸಹ ನೀವು ಆ ಒಂದು ವೀಕನ್ನ ಸ್ಕಿಪ್ ಮಾಡಿ ನೀವು ಮುಂದಿನ ವಾರದಲ್ಲಿ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಮೊದಲನೇ ಶುಕ್ರವಾರ ಒಂದು ದೀಪನ ಹಚ್ಚಬೇಕು, ಎರಡನೇ ಶುಕ್ರವಾರ 2 ದೀಪ, ಈ ರೀತಿ ಒಂದೊಂದು ವಾರಕ್ಕೂ ಒಂದೊಂದು ದೀಪನ ನಾವು ಸೇರಿಸ್ಕೊಂಡು ಹಚ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಏನಂತಂದರೆ, ಈ ದೀಪ ತುಪ್ಪದಲ್ಲಿ ಹಚ್ಚಿದ್ರೂ ಒಳ್ಳೆಯದು, ಇಲ್ಲ ನಿಮ್ಮ ಹತ್ರ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆದಲ್ಲಿ ಹಚ್ಚಿದ್ರೂ ಒಳ್ಳೆಯದೇ. ನೀವು ಇಂಥ ಎಣ್ಣೆ ಅಂತಂದ್ಬಿಟ್ಟು ಏನು ಇದಕ್ಕೆ ಪರ್ಟಿಕ್ಯುಲರಾಗಿ ಏನಿಲ್ಲ. ಇನ್ನೊಂದು ಏನಂತಂದರೆ, ಇಲ್ಲಿ ಕಂಪಲ್ಸರಿ ನೀವು 9 ಥರದ ಹೂವನ್ನು ಇದಕ್ಕೆ ಈ ಪೂಜೆಗೆ ಪ್ರತಿ ವಾರನೂ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. 9 ರೀತಿ ಹೂವು ಬೇಕಾಗುತ್ತೆ ಈ ಪೂಜೆಗೆ ಮುಖ್ಯವಾಗಿ ಅಂತಂದರೆ. ಈ ರೀತಿ ದೀಪಗಳನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಬತ್ತಿನ ಹಾಕ್ಕೊಂಡು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಒಂದು ಪ್ಲೇಟಿಗೆ ಅರಿಶಿನ ನೀರ ಕಲಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಅದಾದಮೇಲೆ ದೀಪಗಳನ್ನ ಇಟ್ಬಿಟ್ಟು ಹೂವನ್ನಿಟ್ಟು ನೀವು ದೀಪಾರಾಧನೆ ಮಾಡಬೇಕು. ದೀಪಾರಾಧನೆ ಮಾಡೋ ಮುಂಚೆ ಹೇಳಿದ್ನಲ್ಲ, ಒಂದು ಸಂಕಲ್ಪ ಬಲ ಇರಬೇಕು ನಿಮ್ಮ ಹತ್ರ. ಸೊ ಅದೇ ಒಂದು ಸಂಕಲ್ಪ ಬಲ 16 ವಾರನೂ ಆಗಿರ್ಬೇಕು ಸ್ನೇಹಿತರೆ. ಇನ್ನೊಂದು ಇಲ್ಲಿ ನೈವೇದ್ಯ ಅನ್ನೋದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೋಬೋದು. ನೈವೇದ್ಯ ಇಲ್ದಿರೋ ಪೂಜೆ ಫಲ ಇರಲ್ಲ ಅಂತಾರೆ. ಸೊ ಆದ್ದರಿಂದ ನೈವೇದ್ಯನ ಖಂಡಿತ ನೀವು ಕಂಪಲ್ಸರಿ ಪ್ರತಿ ಶುಕ್ರವಾರ ನೈವೇದ್ಯನ ಪ್ರಸಾದಕ್ಕಿಡಿ. ಇನ್ನೊಂದು ದೀಪಗಳು ಹಚ್ಚಬೇಕಂತಂದರೆ ನೀವು ಬೆಂಕಿ ಪಟ್ಟಣದಲ್ಲಿ ಹಚ್ಚಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ದರಿಂದ ಈ ರೀತಿ ಒಂದು ಗಂಧದ ಕಡ್ಡಿ ತಗೊಂಡು ದೀಪನ ಹಚ್ಚುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಮಾಡಬಾರ್ದು ಅನ್ನೋದು ಮಾಡಬಾರ್ದು, ಮತ್ತು ಮಾಡಿ ಸುಮ್ಮನೆ ಎಡವಟ್ಟುಗಳು ಮಾಡ್ಕೊಳ್ಳೋದು ಯಾಕೆ ಸ್ನೇಹಿತರೆ. ಒಬ್ಬರ ಬಾಯಿಯಿಂದ ಅದು ಬೇಡ ಮಾಡಬೇಡಿ ಅನ್ಬೇಕಂದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ಕೇಳೋದು ತುಂಬ ಒಳ್ಳೆಯದಂತ ನನ್ನ ಅನಿಸಿಕೆ. ಇದು ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿರೋ ವಿಡಿಯೋ 16 ಶುಕ್ರವಾರಗಳ ಮಹಾಲಕ್ಷ್ಮಿ ವ್ರತ ಅಂತಲೇ ಅಂದ್ಕೊಳ್ಳಿ. ಈ ಒಂದು ಪೂಜೆಗೆ ಯಾವುದೇ ರೀತಿ ಹೆಸರು ಗೊತ್ತಿಲ್ಲ ನನಗೆ, ಸಾರಿ. ನನಗಿದೆ ಯಾರೋ ಗೊತ್ತಿರೋರ ಕಡೆಯಿಂದ ನಾನು ಇದನ್ನು ತಿಳಿದು ಪಡ್ಕೊಂಡಿದ್ದೀನಿ. ನನಗೆ 4 ವಾರಕ್ಕೆ ನನಗೊಂದು ಫಲ ಅನ್ನೋದು ಸಿಕ್ಕಿದೆ ಅಂತಂದ್ಬಿಟ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಫ್ಯೂಚರಲ್ಲಿ ನನಗೆ ಗೊತ್ತಿರುವಂತಹ ಪೂಜೆ ವಿಧಿವಿಧಾನಗಳಾಗಲಿ ಧಾರ್ಮಿಕ ವಿಚಾರಗಳಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನನಗೆ ಗೊತ್ತಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಗೊತ್ತಿರೋದು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆದಷ್ಟು ಒಳ್ಳೆ ಗುಡ್ ಕಾಮೆಂಟ್ ಬರುತ್ತೆ ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಇದು ಇವತ್ತಿನ ನಮ್ಮ ಪೂಜೆ ವಿಧಿವಿಧಾನ. ಇನ್ನು ಅದ್ರ ಜೊತೆಗೆ ನಾನು ಶ್ರೀರಾಮನವಮಿಗೆ ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ಸ್ಮಾಲ್ ವಿಡಿಯೋ ಮಾಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಮೆಮೊರಿ ಆಗಿರುತ್ತೆ ಅಂತಂದ್ಬಿಟ್ಟು. ಅತ್ತೆ ಮಾವಾಗೆ ಅಲ್ಲಿ ಸಮಾಧಿಗಳಿಗೆ ಪೂಜೆ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ಹೋಗಿದ್ವಿ. ಸೊ ಆ ಒಂದು ವಿಡಿಯೋ ಕ್ಲಿಪ್ಪು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಮ್ಯೂಸಿಕ್ ಆ್ಯಡ್ ಮಾಡಿಬಿಡ್ತೀನಿ, ನೋಡಿಬಿಡಿ. ಥ್ಯಾಂಕ್ ಯು.